ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡ್ಕ. ತಾಳಿ ಕಟ್ಟಿದ ಹೆಂಡತಿಗೆ ನ್ಯಾಯ ಕೊಡದವರು ಭಾರತದ 70 ಕೋಟಿ ಮಹಿಳೆಯರಿಗೆ ನ್ಯಾಯ ಕೊಡೋಕೆ ಸಾಧ್ಯ ಇದೆಯಾ? ಅಹಮದಾಬಾದಿನ ಬೀದಿಗಳಲ್ಲಿ ಮಹಿಳೆಯರ ರೇಪ್ ಆ್ಯಂಡ್ ಮರ್ಡರ್ ಆಗುವಾಗ ರಕ್ಷಣೆ ಕೊಡದವರು ಈಗ ದೇಶದ ಮಹಿಳಾ ರಕ್ಷಕರ ವೇಷ ಹಾಕೊಂಡು ಬಂದರೆ ಅದನ್ನು ನಾವು ನಂಬೇಕಾ? ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಹಿಂಸೆ ನಡೆದಾಗ ಕಣ್ಣು ಮುಚ್ಚಿ ಕೂತವರು ಈಗ ದೇಶದ ಮಹಿಳೆಯರ ಮಸೀಹ ಆಗೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರೀಗ ಮಹಿಳೆಯರನ್ನ ಈಗ ತಮ್ಮ ರಾಜಕೀಯ ಗುರಾಣಿ ಮಾಡ್ಕೊಂಡಿದ್ದಾರೆ. ಉನ್ನಾವೋದ ದಲಿತ ಯುವತಿಗೆ ನ್ಯಾಯ ಕೊಡದವರು, ಹತ್ರಾಸಿನಲ್ಲಿ ಸಂತ್ರಸ್ತೆಯ ಕುಟುಂಬಕ್ಕೆ ನ್ಯಾಯ ಕೊಡದವರು, ದೇಶದ ಮಹಿಳಾ ಕುಸ್ತಿಪಟುಗಳನ್ನ ಹಿಂಸಿಸಿದವರು, ಅತ್ಯಾಚಾರಿ ಕೊಲೆಗಡಕರನ್ನ ಜೈಲಿಂದ ಬಿಡುಗಡೆಗೊಳಿಸಿ ಸನ್ಮಾನಿಸಿದವರು ಈಗ ಬಂದು ಸ್ತ್ರೀ ಸಮಾನತೆ, ಮಹಿಳಾ ಪರ ಭಾಷಣಗಳನ್ನು ಮಾಡಿದರೆ ಅದನ್ನು ನಂಬೋಕೆ ಭಾರತೀಯರೇನು ಮೂರ್ಖರು ಅಂತ ಇವರು ಅಂದ್ಕೊಂಡಿದ್ದಾರಾ? ಇವರ ಬೂಟಾಟಿಕೆಗಳು ಭಾರತೀಯರಿಗೆ ಅರ್ಥ ಆಗಲ್ವಾ? ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವದ ವಿರೋಧಿಗಳು, ಅಧಿಕಾರಶಾಹಿಗಳು ತಮ್ಮ ಗುಪ್ತ ಕಾರ್ಯಸೂಚಿಗಳನ್ನು ಸಾಧಿಸಲು ಏನನ್ನು ಬೇಕಾದರೂ ಗುರಾಣಿ ಮಾಡಿಕೊಳ್ತಾರೆ. ಈಗ ಅವರು ಭಾರತದ ಮಹಿಳೆಯರನ್ನ ಗುರಾಣಿ ಮಾಡಿಕೊಂಡಿದ್ದಾರೆ. ಮಹಿಳೆಯರ ಹೆಸರಲ್ಲಿ ಭಾರತದ ರಾಜಕೀಯ ರಚನೆಯನ್ನೇ ಬದಲಾಯಿಸುವ, ಭಾರತದ ಪ್ರಾದೇಶಿಕತೆಯನ್ನು ದುರ್ಬಲಗೊಳಿಸುವ ಪ್ರಯತ್ನವೊಂದು ಲೋಕಸಭೆಯಲ್ಲಿ ನಡೆಯಿತು. ಆದರೆ ಅವರ ಪ್ರಯತ್ನಕ್ಕೆ ಲೋಕಸಭೆಯಲ್ಲಿ ಸೋಲಾಗಿದೆ. ಇದು ಉದ್ದೇಶಪೂರ್ವಕವಾಗಿ ಅವರು ಸೋತಿರೋದು. ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಿದ್ರೂ ಅವರು ಲೋಕಸಭೆಯಲ್ಲಿ ಈ ಪ್ರಯತ್ನ ಮಾಡುವ ಮೂಲಕ ದೇಶದ ಮಹಿಳೆಯರನ್ನ ವಿಪಕ್ಷಗಳ ಮೇಲೆ ಎತ್ತಿ ಕಟ್ಟಲು ನೋಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ತಕ್ಷಣದ ಲಾಭ ಮಾಡಿಕೊಳ್ಳಲು ಇವರು ಮುಂದಾಗಿದ್ದಾರೆ. ಮಹಿಳಾ ಮೀಸಲಾತಿ ಕಲ್ಪಿಸುವುದು, ಮಹಿಳೆಯರಿಗೆ ನ್ಯಾಯ ನೀಡುವುದು ಮೋದಿ ಸರ್ಕಾರದ ಉದ್ದೇಶ ಅಲ್ವೇ ಅಲ್ಲ. ಮಹಿಳೆಯರಿಗೆ ಶಾಸನ ಸಭೆಗಳಲ್ಲಿ ಮೀಸಲಾತಿ ನೀಡೋದಿದ್ರೆ ಕಳೆದ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಲ್ಪಿಸಬಹುದಿತ್ತು. 2023ರಲ್ಲೇ ಮಹಿಳಾ ಮೀಸಲಾತಿ ಮಸೂದೆ ಸಂಸತ್ನ 2 ಸದನಗಳಲ್ಲಿ ಅನುಮೋದನೆ ಪಡೆದಿದೆ. ಅದಕ್ಕೆ ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತವಾಗಿದೆ. ಈ ಕ್ಷಣ ಬೇಕಾದರೂ ಆ ಮಹಿಳಾ ಮೀಸಲಾತಿಯನ್ನು ಮೋದಿ ಸರ್ಕಾರಕ್ಕೆ ಜಾರಿಗೆ ತರಲು ಅವಕಾಶ ಇದೆ. ಆದರೆ ಆ ಕೆಲಸವನ್ನ ಮಾಡದೆ ಮೋದಿ ಸರ್ಕಾರ ಮಹಿಳೆಯರ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದೆ. 2023ರಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರಗೊಂಡಾಗ ಮುಂದಿನ ಜನಗಣತಿ ಬಳಿಕ ಮಹಿಳಾ ಮೀಸಲಾತಿಯನ್ನ ಜಾರಿಗೆ ತರುವುದಾಗಿ ಮೋದಿ ಸರ್ಕಾರವೇ ಹೇಳಿತ್ತು. ಆದರೆ ಈಗ 2011ರ ಜನಗಣತಿಗೆ ಅನುಗುಣವಾಗಿ 2029ರಲ್ಲಿ ಜಾರಿಗೊಳಿಸುವಕ್ಕೆ ಮುಂದಾಗಿತ್ತು. ಇಲ್ಲಿ ಜನಗಣತಿ, ಕ್ಷೇತ್ರ ಪುನರ್ವಿಂಗಡಣೆಗೆ ಮತ್ತು ಮಹಿಳಾ ಮೀಸಲಾತಿಗೆ ಸಂಬಂಧ ಕಲ್ಪಿಸುವುದರ ಹಿಂದಿನ ಉದ್ದೇಶ ಏನು? ಇದೇ ಕಳವಳ ತಂದಿರೋದು. ಈಗ ಜನಗಣತಿ ನಡೀತಾ ಇದೆ. ಇನ್ನೊಂದು ವರ್ಷದಲ್ಲಿ ಜನಗಣತಿ ಪೂರ್ಣವಾಗತ್ತೆ. ಅದರಲ್ಲಿ ಜಾತಿಗಣತಿ ಕೂಡ ನಡೆಯುತ್ತೆ ಅಂತ ಮೋದಿ ಸರ್ಕಾರ ಹೇಳ್ತಾ ಇದೆ. ಹೊಸ ಜನಗಣತಿ ಚಾಲ್ತಿಯಲ್ಲಿರುವಾಗಲೇ ಈ ಮೋದಿ ಸರ್ಕಾರ 1.5 ದಶಕದ ಹಿಂದಿನ ಜನಗಣತಿ ಯಾಕೆ ಕ್ಷೇತ್ರ ಪುನರ್ವಿಂಗಡಣೆಗೆ ಆಧಾರ ಆಗಬೇಕು? ಈ ಪ್ರಶ್ನೆಗೆ ಮೋದಿ ಸರ್ಕಾರದ ಬಳಿ ಉತ್ತರ ಇಲ್ಲ. ಹಾಗೆ ಮಹಿಳಾ ಮೀಸಲಾತಿಯನ್ನ ಕ್ಷೇತ್ರ ಪುನರ್ವಿಂಗಡಣೆ ಜೊತೆ ತಳುಕು ಹಾಕಿರೋದು ಕೂಡ ಗುಪ್ತ ಕಾರ್ಯಸೂಚಿ ಅಂತಿದೆ. ಮಹಿಳಾ ಮೀಸಲಾತಿಯನ್ನ ಡಿಲಿಮಿಟೇಷನ್ಗೆ ಜೋಡಿಸಿ ಕ್ಷೇತ್ರ ಪುನರ್ವಿಂಗಡಣೆಯ ಉದ್ದೇಶವೇ ಮಹಿಳೆಯರ ಮೀಸಲಾತಿಯನ್ನ ಹೆಚ್ಚಿಸೋದು ಎಂಬ ಭ್ರಮೆಯನ್ನ ಹುಟ್ಟಿಸಿದೆ. ಅದರ ಜೊತೆ ಮಹಿಳಾ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಮಹಿಳೆಯರಿಗೆ ಮೀಸಲಾತಿ ನೀಡುವ ವಿಷಯದಲ್ಲಿ ಮೋದಿ ಸರ್ಕಾರ ಮೌನ ಆಗಿದೆ. ಮಹಿಳಾ ಮೀಸಲಾತಿ ಅಂದರೆ ಅದು ಎಲ್ಲ ವರ್ಗದ ಮಹಿಳೆಯರಿಗೆ ನ್ಯಾಯ ನೀಡಬೇಕು. ಹೇಗೆ ಸ್ಥಳೀಯ ಚುನಾವಣೆಗಳಲ್ಲಿ ವರ್ಗಾಧಾರಿತ ಮಹಿಳಾ ಮೀಸಲಾತಿ ಜಾರಿಯಲ್ಲಿದೆಯೋ ಅದೇ ರೀತಿ ವಿಧಾನಸಭೆ, ಸಂಸತ್ನಲ್ಲೂ ಎಲ್ಲ ವರ್ಗದ ಮಹಿಳೆಯರಿಗೂ ಅವಕಾಶ ಸಿಗಬೇಕು. ಆದರೆ ಮೋದಿ ಸರ್ಕಾರ ರೆಡಿ ಮಾಡಿರುವ ಈ ಮಹಿಳಾ ಮೀಸಲಾತಿಯಲ್ಲಿ ಎಲ್ಲ ವರ್ಗದ ಮಹಿಳೆಯರಿಗೆ ಅವಕಾಶ ಸಿಗುವುದು ಕಷ್ಟ ಇದೆ. ಕೇವಲ ಮಹಿಳಾ ಮೀಸಲಾತಿಯಿಂದ ಬಲಾಢ್ಯ ಮಹಿಳೆಯರು, ಮೇಲ್ವರ್ಗದ ಮಹಿಳೆಯರಷ್ಟೇ ಶಾಸನ ಸಭೆ ಪ್ರವೇಶಿಸಲು ಅವಕಾಶ ಮಾಡಿಕೊಡಬಹುದೇ ಹೊರತು ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತ ಮಹಿಳೆಯರಿಗೆ ಅವಕಾಶ ಸಿಗೋ ಸಾಧ್ಯತೆ ಕಡಿಮೆ ಇದೆ. ಮಹಿಳಾ ಮೀಸಲಾತಿ ಕೇವಲ ಮೇಲ್ವರ್ಗದ ಮಹಿಳೆಯರಿಗೆ ಲಾಭ ತಂದು ಕೊಡುವ ಅಪಾಯವೂ ಇದೆ. ಇದರಿಂದ ಸರ್ಕಾರದಲ್ಲಿ ಮೇಲ್ವರ್ಗದ ಹಿಡಿತವೇ ಬಲಗೊಳ್ಳಬಹುದು, ಹಿಂದುಳಿದವರು ಮತ್ತಷ್ಟು ಅನ್ಯಾಯಕ್ಕೆ ಒಳಗಾಗಬಹುದು. ಹಾಗಾಗಿ ಮೋದಿ ಸರ್ಕಾರ ಈ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಎಂಬ ಅಸ್ತ್ರಗಳು ಸಾಮಾಜಿಕ ನ್ಯಾಯವನ್ನ ಕೊಲೆ ಮಾಡುವ ಖಡ್ಗದಂತಿದೆ. ಸದ್ಯಕ್ಕೆ ಆ ಖಡ್ಗ ಲೋಕಸಭೆಯಲ್ಲಿ ಬಿದ್ದು ಹೋಗಿದೆ.
ಆದರೆ ತುಂಡಾದ ಆ ಅಸ್ತ್ರವನ್ನ ಬಿಜೆಪಿ ಈಗ ಇಡೀ ದೇಶದಲ್ಲಿ ವಿಪಕ್ಷಗಳ ವಿರುದ್ಧ ಬಳಸ್ಕೊಳ್ತಾ ಇದೆ. 2 ರಾಜ್ಯಗಳ ಚುನಾವಣೆಯಲ್ಲಿ ಅದನ್ನ ಜಳಪಿಸ್ತಾ ಇದೆ. ಸಂಸತ್ನಲ್ಲಿ ಸಂಖ್ಯಾಬಲ ಇಲ್ಲದಿದ್ರೂ ಮೋದಿ ಸರ್ಕಾರ ಈ ಮಸೂದೆಯನ್ನ ದುರುದ್ದೇಶದಿಂದಲೇ ಮುಂದೆ ತಂದಿತ್ತು. ಈಗ ಬಿಜೆಪಿ ಮಹಿಳೆಯರನ್ನ ಮುಂದೆ ಬಿಟ್ಟು ಪ್ರತಿಭಟನೆಗಳನ್ನ ಬಿಜೆಪಿ ಆಯೋಜಿಸ್ತಾ ಇದೆ. ಮೊಸಳೆ ಕಣ್ಣೀರು ಸುರಿಸಿ ಮಹಿಳೆಯರ ಭಾವನೆಗಳನ್ನ ಕೆರಳಿಸಿ ರಾಜಕೀಯ ಲಾಭ ಮಾಡಿಕೊಳ್ಳೋಕೆ ನೋಡ್ಕೊಳ್ತಾ ಇದೆ. ಇದು ನಿಜಕ್ಕೂ ನಾಚಿಗೇಡಿನ ಸಂಗತಿ. ಇವರೆಂತಹ ನಾಚಿಗೆಟ್ಟವರು ಅಂದ್ರೆ ಇವರ ನಾರಿ ಶಕ್ತಿ ವಂದನಾ ಎಂಬ ಪದವೇ ನಾಟಕೀಯ. ರೇಪಿಸ್ಟ್ಗಳಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಡುವ ಇವರು ನಾರಿ ಶಕ್ತಿಗಳಿಗೆ ವಂದನೆ ಮಾಡೋದು ಡ್ರಾಮಾ ಅಲ್ಲದೆ ಮತ್ತಿನ್ನೇನು? ಇದೆಲ್ಲ ಇವರು ನೈಜ ಮುಖ ಮುಚ್ಚಿಕೊಳ್ಳಲು ಮಾಡ್ತಾ ಇರುವ ನಾಟಕ ಅಷ್ಟೇ. ಇವರ ಡ್ರಾಮಾ ನೋಡಿ ನೋಡಿ ದೇಶದ ಜನರಿಗೆ ಸಾಕಾಗಿ ಹೋಗಿದೆ. ಎಫ್ಸ್ಟೈನ್ ಫೈಲ್ ಶೂರರು ಮಹಿಳೆಯರ ವಿಚಾರದಲ್ಲಿ ಮೊಸಳೆ ಕಣ್ಣೀರು ಸುರಿಸಿದರೆ ಅದನ್ನ ನಂಬಲು ಭಾರತೀಯರನ್ನು ಕಿವಿ ಮೇಲೆ ಹೂಡ್ಕೊಂಡಿದ್ದಾರ. ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಹಿಂಸೆ ನಡೀತಾ ಇದ್ರು ತಿರುಗಿ ಕೂಡ ನೋಡಿದವರು ಮಹಿಳೆಯರಿಗೆ ವಂದಿಸಿದರೆ ಅದು ನಾಟಕ ಅನ್ನೋದನ್ನ ಈ ದೇಶದ ಜನರು ಅರ್ಥ ಮಾಡಿಕೊಳ್ತಾರೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.